ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನಲ್. ಇವತ್ತು ನಾವ್ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ನೀವೇ ನೋಡಿ. ಗೇಮ್ ಆಡಕ್ ಹೋಗ್ತಾ ಇದೀವಿ. ಬಿಂದು ಭಯನ? ಬಿಂದು ಸಖತ್ ಭಯ ನನ್ಗೆ. ಸಾಕಿದೀಯ ಮಕ್ಕಳಿಗೆ. ಇನ್ನು ಆ ಟೈಮ್ ಬಂದಿಲ್ಲ. ನೀನ್ ಯಾರೋ ನಾನು ಯಾರೋ. ಓಕೆ, ಟೈಮ್ ಆಯ್ತು, ಊಟಕ್ಕೆ ಹೋಗೋಣ. ಲಂಚ್ ಬ್ರೇಕ್. ಡಯಟ್ ಮಾಡ್ತಾಳಂತ ನೋಡಿ, ಡಯಟ್. ಓಕೆ, RR ರಿಟ್ರೀಟ್ ರೆಸಾರ್ಟಿಗೆ ಬಂದಿದ್ದೀವಿ. ಕಾಫಿ. ನಾವೇನ್ ಮಾತಾಡೋಣ? ಸ್ವಿಮ್ಮಿಂಗ್ ಪೂಲಿಗೆ ಹೋಗ ಆದ್ಮೇಲೆ ನಾವು ಟೀ ಕುಡಿಯಕ್ ಹೋಗೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಾವು ಬಂದಿರೋದು ನೆಲಮಂಗಲದಲ್ಲಿ ಲೊಕೇಟ್ ಆಗಿರುವಂತಹ RR ರಿಟ್ರೀಟ್ ರೆಸಾರ್ಟ್ಗೆ. ಇಲ್ಲಿ ನಾವು 1200 ಕೊಟ್ಟು ಡೇ ಔಟ್ ಪ್ಯಾಕೇಜ್ ನ ತಗೊಂಡ್ವಿ. ಎಂಟ್ರೆನ್ಸ್ ಅಲ್ಲಿ ರಿಜಿಸ್ಟರ್ ಮಾಡಿ ಒಳಗೆ ಬರ್ತಿದ್ದಂಗೆನೆ ಇವ್ರು ನಮಗೆ ಗೈಡ್ ಮಾಡಿದ್ರು, ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ನಿಮಗೆ ವೆಲ್ಕಮ್ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ನಿಮ್ಮ ವೆಲ್ಕಮ್ ಡ್ರಿಂಕ್ಸ್ ತಗೊಂಡು ಬ್ಯಾಕ್ ಸೈಡ್ ಅಲ್ಲೇ ಪೂಲ್ ಇದೆ. ಪೂಲ್ ಹತ್ರ ನಿಮಗೆ ಲಾಕರ್ ಫೆಸಿಲಿಟೀಸ್ ಇರುತ್ತೆ. 1 kg 100 ರೂಪೀಸ್ ಸೇಫ್ಟಿ ಡೆಪಾಸಿಟ್ ಮಾಡಿ ಬೈ ಈವ್ನಿಂಗ್ ನೀವು ಕೀ ಕೊಟ್ಟು ರೀಫಂಡ್ ಇಸ್ಕೊಳ್ಳಿ. ಅದನ್ನ ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಸ್ಟ್ರೈಟ್ ಡೌನ್ ನೀವು ಕೆಳಗಡೆ. ಅವರ ಗೈಡೆನ್ಸ್ ಪ್ರಕಾರನೇ ಎಂಟ್ರೆನ್ಸಿಗೆ ಬರ್ತಿದ್ದಂಗೆನೆ ವೆಲ್ಕಮ್ ಡ್ರಿಂಕ್ಸ್ ಇತ್ತು. ಸೊ ವೆಲ್ಕಮ್ ಡ್ರಿಂಕ್ಸ್ ತಗೊಳಕ್ಕೆ ಅಂತ ಬಂದ್ವಿ. ಆರೆಂಜ್ ಫ್ಲೇವರ್ ನನಗೆ ತುಂಬ ಫೇವ್ರೆಟ್. ಸೊ ಆರೆಂಜ್ ಫ್ಲೇವರೇ ಕೊಟ್ಟರು. ಸೊ ತುಂಬ 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 ಚೆನ್ನಾಗಿತ್ತು. ವೆಲ್ಕಮ್ ಡ್ರಿಂಕ್ಸ್. ನಮ್ಮ ಫ್ರೆಂಡ್ಸ್ ಎಲ್ಲಿ ಅಂತ ಹುಡುಕ್ತಿದ್ದೆ, ಅವಳೇ ಇವಾಗ ಬರ್ತಿದ್ದಾಳೆ, ಎಂಟ್ರಿ ಕೊಡ್ತಿದ್ದಾಳೆ, ನೋಡ್ಬೋದು ನೀವು. ಹಾಯ್ ಅರ್ಪಿತಾ. ನಮ್ಮ ಅಕ್ಕ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಇವಾಗ ಹೋಗ್ತಾಳೆ. ಸೊ ಇವಾಗಷ್ಟೇ ಜಾಯ್ನ್ ಆಗಿದ್ದೀವಿ. ಓಕೆ, ನಮ್ಮ ಅಕ್ಕನೂ ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದ್ವಿ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಇಲ್ಲಿ ಗೇಮ್ಸ್ ಎಲ್ಲ ಇದೆ ಕೆಲವು, ಆ ಗೇಮ್ಸ್ ಆಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ರೆಡಿ ಆಗಿದ್ದಾಳೆ, ಅಲ್ಲಿಂದ ಶಿಲ್ಪ ಅಂತ ಕೂಗ್ತಿದ್ದಾಳೆ ನೋಡಿ. ಹಾಗೇನೆ ಇಲ್ಲಿ ಇನ್ನೊಬ್ಳು ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಜಾಯ್ನ್ ಆಗ್ತಿದ್ದಾಳೆ, ಬಿಂದು. ಹಾಯ್, ರೆಡಿ ಆದ? ನಮ್ಮ ಮೇಲೆ ಕುಂಡಾಡ್ತವಳೆ ನೋಡಿ ಇಲ್ಲಿ. ಇವಳು ನನ್ನ ಫ್ರೆಂಡ್ ಬಿಂದು. ಪ್ಲೇಸೇ ಇಲ್ಲ. ಎಲ್ಲರೂ ಒಟ್ಟಿಗೆ ಸೇರ್ತಿದ್ದಂಗೆ ತುಂಬ ಖುಷಿ ಆಯಿತು. ನಮ್ಮ ಪ್ಲಾನ್ ಸಕ್ಸಸ್ ಆಯ್ತಲ್ಲ ಅನ್ನೋ ಕಾರಣಕ್ಕೆ ಒಂದು ಸೆಲ್ಫಿನೂ ತೆಕ್ಕೊಂಡು. Experience was too nice. I'm enjoying it. Thoroughly enjoying it. ಓಕೆ. ಅರ್ಪಿತಾ, ಫಸ್ಟ್ ಟೈಮ್ ನಮ್ಮ ಜೊತೆ ಬಂದಿದ್ದೀರಾ? ಖುಷಿ ಆಯ್ತು. ಫುಲ್ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮು. ಓಕೆ, ಎಕ್ಸ್ಪೀರಿಯನ್ಸ್. ಸೈಕ್ಲಿಂಗ್ ಮಾಡಿದ್ದು. ನೋಡು, ನಿನ್ ಕಲರ್ ಮುಂದೆ ನಾನು ಎಷ್ಟು ಬ್ಲ್ಯಾಕ್ ಕಾಣಿಸ್ತಿದ್ದೀನಿ. ಹೌದು, ಲಾಗ್ ಮಾಡ್ತಿದ್ದೀನಿ. ನಿನ್ ಕಲರ್ ಮುಂದೆ ನಾನು ಎಷ್ಟು ವೈಟ್ ಅಂಡ್ ಬ್ಲ್ಯಾಕ್ ಆಗ್ಬಿಟ್ಟಿದೀವಿ ಫ್ರೆಂಡ್ಸ್. ಏನಿಲ್ಲ ನಿಜ ನೋಡಿ, ನಾರ್ಮಲ್ ಕಲರ್ ಅಂದ್ರೆ ಇದು ಆಯ್ತಾ. ನೋಡಿ, ನಾರ್ಮಲ್ ಕಲರ್ ಕೂಡ ಬ್ಲ್ಯಾಕ್ ಆಗಿಬಿಟ್ಟಿದೆ ಈಗ. ನೋಡಿ ಎಷ್ಟು ಕಲರ್ ಇದ್ದಾಳೆ. ನಿನ್ ಕಲರಲ್ಲಿ ಒಂದು ಅರ್ಧ ಕೊಡ್ತೀಯಾ ನನಗೆ? ಆಯ್ತು, ಒಂಚೂರು ನಿಜ ಕೊಡೋದಿರ್ಬೇಕಿತ್ತಲ್ವಾ ಅಪ್ಪಿ? ಚೆನ್ನಾಗಿರೋದು. ಬಟ್ ಏನು ನೋಡಿ, ನಮ್ಮ ಬಿಂದು ಸ್ಕೈ ವಾಕಿಗೆ ಹೋಗ್ತಿದ್ದಾಳೆ. ಬಿಂದು ಬರೀ ಓಡೋಗ್ತಾಳೆ ಮುಂಚೆ, ಆದ್ರೆ ನನಗೆ ಆಗಲ್ಲ ಅಂತೇಳಿ ವಾಪಸ್ ಬರ್ತಾಳೆ. ಚಿಕ್ಕವರಿಗೆ ಅಂತ ಇವಳು. ಚಿಕ್ಕವರಿಗೆ ಬಾ ಬಿಂದು. ಬಾ, ಚಿಕ್ಕವರಿಗೆ ಅದು. ಅದಕ್ಕೆ ಎಷ್ಟು ವೆಯ್ಟ್ ಲಾಸ್ ಮಾಡಿದ್ರಿ ಏನ್ ಪ್ರಯೋಜನ? ಚಿಕ್ಕವ್ರೆ ದೊಡ್ಡವ್ರೆ ಅಲ್ವಾ?
ಅದೆಲ್ಲ ದೊಡ್ಡವ್ರಿಗೆ, ಇದನ್ನು ದೊಡ್ಡವ್ರು ಆಡ್ಬೋದು. ಮೇಲ್ಗಡೆ ಹೋಗ್ತಿದಾರಲ್ಲ, ಹೋಗ್ಬೋದು ನಾವು. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಕೈ ವಾಕಿಗೆ ರೆಡಿ ಆಗ್ತಾವಳೆ ನಮ್ ಬಿಂದು. ಹಾಕಳಕ್ ಬರಲ್ಲ, ಬರ್ತಾ ಇಲ್ಲ. ಹಾಕಿದೀಯ ಮಕ್ಕಳಿಗೆ. ಇನ್ನು ಆ ಟೈಮ್ ಬಂದಿಲ್ಲ. ಹೌದಾ? ಅರ್ಪಿತನ ಹತ್ರ ಎಕ್ಸ್ಪೀರಿಯನ್ಸ್ ತಗೋಬಿಂದು. ಅರ್ಪಿತನ ಹತ್ರ, ಅರ್ಪಿತಾ ನೋಡ್ ಹಾಕೊಳಕ್ ಬರ್ತಿಲ್ಲ ಅಂತ ಹೇಳಿ ಹೇಳ್ಕೊಡ್ತೀನಿ ಬಿಡಮ್ಮ. ಮೊದ್ಲು, ಆಮೇಲೆ ಆಗಲ್ಲ ನಮ್ಗೆ ಅಂತೇಳಿ ಎಲ್ಲಿ ಬರ್ತಾಳೆ ನೋಡಿ. ಆಮೇಲೆ ನಾನು ನಮ್ಮ ಅಕ್ಕ ನಿಂತ್ಕೊಬಿಟ್ಟು ಯೋಚನೆ ಮಾಡ್ತಿದ್ವಿ ಯಾವ್ಯಾವ ಗೇಮ್ ಯಾವ್ಯಾವ ಥರ ಆಡೋದು ಅಂತೇಳ್ಬಿಟ್ಟು ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ವಿ. ತುಂಬ ನೋಡು, ಇಲ್ಲಿಂದ ಹೋಗ್ಬೇಕು ಅಲ್ಲಿಂದ ಹೋಗ್ಬೇಕು ಅಂತ ತೋರಿಸ್ತಾ ಇದ್ದೆ. ಹೌದಲ್ವಾ, ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಅಂತ ನಮ್ಮ ಅಕ್ಕನೂ ಕೂಡ ಹೇಳ್ತಾ ಇದ್ಲು. ಮತ್ತೆ ಎಷ್ಟೊಂದು ವರ್ಷ ಆಯ್ತು ಡಿಗ್ರಿ ಲೈಫು. ನೀನ್ ಯಾರೋ ನಾನು ಅವಾಗ ಇವಳು ಯಾರೋ ನಾನು ಯಾರೋ, ಇವಳ ಸೆಕ್ಷನ್ ಬೇರೆ ನನ್ನ ಸೆಕ್ಷನ್ ಬೇರೆ, ಬಟ್ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ. ಹೌದು, ಬಟ್ ಫ್ರೆಂಡ್ಸ್ ಇತ್ತು. ದತ್ತ ಜಯಂತಿ ಆಗಿದಿಂದ ತುಂಬಾ ಅದಕ್ಕೂ ಮುಂಚೆನೆ ನೀನು ಮೀಟ್ ಮಾಡು, ಎಲ್ಲರೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಅದು ಟೈಮ್ ಕೂಡಿರ್ಲಿಲ್ಲ. ಇದೊಂಥರ ಅಮೃತ ಗಳಿಗೆ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ 2024 ಕಂಪ್ಲೀಟ್ ಮಾಡ್ತಾ ಇದೀವಿ. 2K25ಗೆ ಜಾಯ್ನ್ ಆಗ್ತಾ ಇದೀವಿ. ಅದಕ್ಕೋಸ್ಕರನೇ ರೆಸಾರ್ಟ್ ಬಂದಿದ್ದೀವಿ. RR ರಿಟ್ರೀಟ್, ನೆಲಮಂಗಲದಲ್ಲಿ ಲೊಕೇಟ್ ಆಗಿರೋ RR ರಿಟ್ರೀಟ್. ಆದ್ರೆ ಆಫ್ಟರ್ ಲಾಂಗ್ ಟೈಮ್, ಅವಾಗ ಇವಳನ್ನ ಬ್ಯಾಚುಲರ್ ಆಗಿ ನೋಡಿದ್ದೆ, ಬಟ್ ಇವಾಗ 2 ಮಕ್ಕಳು ತಾಯಿಯಾಗಿ ನೋಡ್ತಿದ್ದೀನಿ. ಆದ್ರೆ ಹಂಗೆ ಅನ್ಸುತ್ತೆ ಫ್ರೆಂಡ್ಸ್, ಅನ್ಸಲ್ಲ ಅಲ್ವಾ? ಅದೇ ಬ್ಯೂಟಿ ಟಿಪ್ಸ್ ಹೇಳೇ ಹೋಗಿ. ಏನಿಲ್ಲ, ಬ್ಯೂಟಿ ನಾರ್ಮಲ್ ಬ್ಯೂಟಿ. ಓಕೆ, ಟೈಮ್ ಆಯ್ತು, ಊಟಕ್ಕೆ ಹೋಗೋಣ. ಲಂಚ್ ಬ್ರೇಕ್ ಇದೆ. ಗೋ ಟು RR ರಿಟ್ರೀಟ್ ಅಲ್ಲಿ ಏನೇನೋ ಆಫರ್ ಮಾಡಿದ್ದಾರೆ. ಆಫರ್ ಅಂದ್ರೆ ಅನ್ಲಿಮಿಟೆಡ್ ಇರುತ್ತೆ ಫುಡ್. ಸೊ ಏನೇನಿರುತ್ತೆ ಲೈವ್ ಆಟ ಆಡ್ಬೇಕು ಅನ್ಕೊಂಡು ಹೋದ್ಲು. ಸೊ ಟೈಮ್ ಆಯ್ತು, ಅಲ್ಲಿ ಬಿಂದು ಬೇರೆ ಕಾಲ್ ಮಾಡ್ತಿದ್ದಾಳೆ, ಅದಕ್ಕೆ ಹೊರಟ್ವಿ ನಾವು. ಸೊ ಊಟ ಮಾಡಿದ್ವಿ ಲಂಚ್ಗೆ. ನೇಚರ್ ಸಕ್ಕತ್ತಾಗಿ, ಇನ್ನು ಸ್ವಲ್ಪ ಜೋಶಾಗಿ ಆಟ ಆಡೋಣ. ಓಕೆ, ಆಟ ಆಡಿದ್ ಸಾಕು, ಬನ್ನಿ ಊಟಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಅಲ್ಲ, ಡಯಟ್ ಮಾಡ್ತಾಳಂತ ನೋಡಿ. ಡಯಟ್ ಮಾಡಲ್ಲ. ಊಟ ಎಲ್ಲ ಮುಗಿಸಿ ಮತ್ತೆ ಬೇರೆ ವಿಡಿಯೋಸ್ ಮಾಡೋಣ, ಡ್ರೆಸ್ ಚೇಂಜ್ ಮಾಡೋಣ ಅಂತ ಲಾಕರ್ ಹತ್ರ ಬಂದು ನಮ್ಮ ಬ್ಯಾಗ್ ಎಲ್ಲ ತಗೊಳ್ತಾ ಇದ್ವಿ. ಈಗ ಡ್ರೆಸ್ ಚೇಂಜಿಗೆ ಹೋಗ್ತಾ ಇದ್ದೀವಿ. ಇದು ಹೇಗಿದೆ? ಈ ಬ್ಯಾಗ್ ಅಲ್ಲಿ ಏನೇನ್ ತಂದಿದೀಯಾ ಬಿಂದು? ಏನಂತ ತಂದಿದೀಯಾ ಬಿಂದು? ಇದ್ರೊಳಗೆ 3 ಪೀಸ್ ಆಫ್ ಶಾರ್ಟ್ ಡ್ರೆಸ್, ಆಮೇಲೆ 3 ಪೀಸ್ ಶಾರ್ಟ್ ಡ್ರೆಸ್ ಇದೆ, ಆಮೇಲೆ ಒಂದು ನೈಟ್ ವೇರ್ ಇದೆ, ಸ್ವಿಮ್ ವೇರ್ ಇದೆ, ಮೇಕಪ್ ಐಟಮ್ಸ್ ಎಲ್ಲ ಇದ್ರೊಳಗೆ ಇಟ್ಕೊಂಡ್ ಬಂದಿದ್ ನಾನು. ನೋಡಿ ಹೆಂಗೆ ಹಾಕಿದೀಯಾ, ನಿಜ ನನಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮವೆಲ್ಲ ಬ್ಯಾಗ್ಗಳು ನೋಡಿ.
ಅವಳ ಬ್ಯಾಗಲ್ಲಿ 3 ಶಾರ್ಟ್ ಡ್ರೆಸ್ ಅಲ್ವಾ, ಹಾಂ, 1 ನೈಟ್ ಡ್ರೆಸ್ಸು ಮತ್ತು 1 ಸ್ವಿಮ್ಮಿಂಗ್ ಡ್ರೆಸ್ ಇದೆಯಂತೆ, ವಿತ್ ಮೇಕಪ್ ಸೆಟ್ ಇದೆಯಂತೆ. ಅಯ್ಯೋ ಕರ್ಮ. ಬನ್ನಿ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಇವಾಗ. ತಡೀರಿ, ಓಕೆನಾ? ಹೇಳು. ಹಾಯ್, ಹಲೋ ಫ್ರೆಂಡ್ಸ್. ನಾವು ಇವತ್ತೆಲ್ಲರೂ ನೀವು ನೋಡ್ತಿರ್ಬೋದು RR ರಿಟ್ರೀಟ್ ರೆಸಾರ್ಟಿಗೆ ಬಂದಿದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಫನ್ನಿಯಾಗಿ ಯಾವ್ದಾದ್ರು ಗೇಮ್ ಅಂತ ನೋಡ್ಕೊಂಡು ಬಂದ್ವಿ. ಸೊ ಇಲ್ಲಿ ನಮಗೆ ಸಿಕ್ಕಿದ್ದೆ ಒಂದು ಕಾಗದ ಮತ್ತು ಒಂದು ಪೆನ್ನು, ಎರಡೇ ಸಿಕ್ಕಿದ್ದು. ಸೊ ಅದೆರಡೇ ಇಟ್ಕೊಬಿಟ್ಟು ಏನಾದ್ರು ಒಂದು ಫನ್ನಿಯಾಗಿ ಗೇಮ್ಗಳನ್ನ ಕ್ರಿಯೇಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಫಸ್ಟ್ ನನ್ನ ಫ್ರೆಂಡ್ ಬಿಂದು ಬರ್ತಿದ್ದಾಳೆ, ಅವಳಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ಕೆಲವು ಸೀಟಿಗೆ ಸಾಂಗ್ಗಳನ್ನ ಬರೆದಿದ್ದೀನಿ, ಅವಳು ಆ್ಯಕ್ಟ್ ಮಾಡಿ ತೋರಿಸ್ತಾಳೆ. ಅದನ್ನು ಇನ್ನು ಮಿಕ್ಕಿದ ಫ್ರೆಂಡ್ಸು ತೋರಿಸೋ ಕಡೆ ಆ ಫ್ರೆಂಡ್ಸ್ಗಳೆಲ್ಲ ಕಂಡುಹಿಡಬೇಕು. ಸರ್ ಒಂದು ವಿಡಿಯೋ ಮಾಡಿ ನೀನು ಜಾಯ್ನ್ ಆಗಿ ಕಂಟಿನ್ಯೂ ಆಗ್ತಿದೆ. ಚೀಟಿ ಎತ್ತೋದು, ಅದ್ರಲ್ಲಿ ಬಂದು ಸಾಂಗ್ ನ ಅವಳು ಆಕ್ಟ್ ಮಾಡಿ ತೋರಿಸ್ತಾಳೆ, ನಾವು ಗೆಸ್ ಮಾಡೋಣ. ಓಕೆನಾ? ಒಂದು ಯಾವ್ದಾರು ಒಂದು ನೀವು ಈ ಕಡೆ ಬಂದು ಆಕ್ಟ್ ಮಾಡಿ, ನೀವಿಬ್ರು ಗೆಸ್ ಮಾಡಿ. ಅದು ನೀನು ಅಲ್ಲೋಗಿ ಆಕ್ಟ್ ಮಾಡು. ಬಾಯ್ಲಿ ಹೇಳಂಗಿಲ್ಲ, ಆಡು, ಆಕ್ಟ್ ಮಾಡಿ ತೋರಿಸು. ನೋಡ್ಬಾರ್ದು ಅಪ್ಪಿ. ಆಕ್ಟ್ ಮಾಡಿ ತೋರಿಸು. ಮಾಡು. ತಪ್ಕೊಂಡು ಬಾ, ಆಮೇಲೆ ಅದಕ್ಕೆ ಡ್ಯಾನ್ಸ್ ಮಾಡು ಅಷ್ಟೇ. ಡ್ಯಾನ್ಸ್ ಮಾಡಿ. ಟ್ರೈ ಮಾಡಬೇಕು. ಕೃಷ್ಣ ಚಕ್ರ ಸಾಂಗ್ ಅದು ವಿಷ್ಣುವರ್ಧನ್ ಕರೆಕ್ಟ್. ನಂಗೆ ಗೊತ್ತಾಯ್ತು. ಬರೀ ಅಷ್ಟೇ ಅಲ್ಲ ಹಿಂಗೆ ಕೊಡ್ತಿದ್ದೆ, ಅದು ಬೇಡ, ಅಷ್ಟೇ ಮಾಡಬಾರ್ದು. ಅಲ್ಲ ಮಾಡ್ತೀನಿ, ಫುಲ್ ಸಾಂಗಿಗೆ ಮಾಡು, ಅವಾಗ ಅವರಿಗೆ ಸಾಂಗ್ ಹೆಂಗೆ ಗೊತ್ತಾಗುತ್ತೆ. ಗೊತ್ತಾಯ್ತು. ಇದು ಹೇಳಿದ್ನಲ್ಲ ನಾನು, ಚಕ್ರವ್ಯೂಹ ಬೋಲೆ. ಸೋತೆ ಆಕಾಶ ತೋರ್ಸಕ್ ಆಗಲ್ವಾ? ದಾನಿ ಅದೇ ದಾನಿ ಅಂತ ತೋರ್ಸೋದು. ಅವ್ರು ಹೇಳಿದ್ದು ಕಂಟಿನ್ಯೂಸ್ ರೆಕಾರ್ಡ್ ಮಾಡಿ. ಕಿವಿ ಯಾಕೆ ತೋರಿಸಿದ್ರು ಅಂದ್ರೆ ಕರ್ನಾಟಕ ಕಿವಿನ ಕಟ್ಕೊಂಡು ಕೊಟ್ಟಿರ್ತೀನಲ್ವಾ, ಅದಕ್ಕೆ ಕಿವಿ ತೋರಿಸಿದ್ರು. ಸರಿ ಬಿಡಿ, ಈ ತರನೇ ಇರ್ತಾರೆ ಜನ. ನಾವು ಆಮೇಲೆ ಕಂಟಿನ್ಯೂ
ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಬಂದ್ವಿ. ಎಂಜಾಯ್ ಮಾಡಿದ್ವಿ. ಈಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕು. ತಿನ್ಕೊಂಡು ಆಮೇಲೆ ಅದೇ ರೈನ್ ಡ್ಯಾನ್ಸ್ ಮಾಡಿರೋದ್ರಿಂದ ಇವಳಿಗೆ ಚಳಿ ಆಗ್ಬಿಟ್ಟಿದೆಯಂತೆ. ಸೊ ಅದಕ್ಕೆ ಒಂದು ಕಾಫಿ ಕುಡ್ಕೊಟ್ಬಿಟ್ಟು ಆಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತ ಇದೀವಿ. ಎಲ್ಲರೂ ನೋಡಿ ಔಟ್ಫಿಟ್ ನೋಡಿ ಸ್ವಿಮ್ಮಿಂಗ್ ಪೂಲ್ದು ಇಲ್ಲ ಇರ್ತಿದೆಯಲ್ಲಪ್ಪ. ಓಕೆ ಔಟ್ಫಿಟ್ ಸ್ವಿಮ್ಮಿಂಗ್ ಪೂಲ್ ಔಟ್ಫಿಟ್. ಕಾಫಿ ಕಾಫಿ ಕುಡಿಯೋಣ. ಕಾಫಿ ಸ್ನಾಕ್ಸ್ ಇದೆ. ಸ್ನಾಕ್ಸ್ ತಗೊಳ್ಳೋಣ. ಇದು ಕಾಫಿ ಅಲ್ಲಿದೆ. ಓಕೆ ನಿನ್ಗೆ ಯಾವ್ದು ಬೇಕು? ನಂಗೆ ಕಾಫಿ ಬೇಕು. ಓಕೆ ಚಲೋ ಕಾಫಿ ಕೊಡೋಣ. ಕಾಫಿ ಕುಡಿ ಅವಳಿಗೆ ಫಸ್ಟ್. ನಿಂಗೆ ಬೇಡವಾ? ಸಾರಿ ಕಾಫಿ ನಿನಗೆ ಬಂದು ಕಾಫಿ ಟೀ ಆಯಿತು. ಕಾಫಿ ಟೀ ಆಯಿತು. ಇವಾಗ ಪೂಲಿಗೆ ಹೋಗಬೇಕು. ಎಲ್ಲ ಮಾತಾಡ ಮೇಡಮ್ ಅವರು ನಾವೇನು ಮಾತಾಡೋಣ. ನೀರಿಗೆ ಇಳಿಯೋಕ್ಕೆ ಜಿಗಿಯಾಗಿ ರೆಡಿ ಆಗಿಬಿಟ್ಟಿದ್ದೀವಿ. ನೀರಿಗೆ ಇಳಿದ್ಮೇಲೆ ಗೊತ್ತಾಗುತ್ತೆ ಹಾಳಾಗಿದೆ ಅಂತೇಳಿ. ತೇಲ್ತೀವೋ ಮುಳುಗ್ತೀವೋ ಗೊತ್ತಿಲ್ಲ. ನಮ್ಮ ಹೈಟಿಗೆ ನಂದ 5 ಫೀಟ್ ಆಲ್ರೆಡಿ ಕಟ್ಔಟು. ಹೇಳ್ತಿದ್ದಾಳೆ ಸುಳ್ಳು. ಎಲ್ಲದಕ್ಕೂ ಇಳಿಯಲ್ವಾ? ರೆಡಿನಾ? 3, 2, 1 ಸ್ಟಾರ್ಟ್. ಬರ್ತಿದ್ವಿ ಗಡ 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 ಅನ್ನಂಗೆ ಆಗ್ತಿದ್ವಿ. ನಾನು ಹೇಳ್ದೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗ ಆದ್ಮೇಲೆ ನಾವು ಟೀ ಕುಡಿಯಕ್ಕೆ ಹೋಗೋಣ ಅಂತ. ಆದ್ರೆ ಈಗಲೇ ಕುಡ್ದು ಬಂದ್ವಿ. ಇವ್ರು ನಂದಿಲ್ಲ ಆದ್ರೂ ಡವ್ ಮಾಡ್ತಾ ಇದಾರೆ ನೋಡಿ. ಆದ್ರೂ ಡೇಟ್ ಸಕ್ಕದಾಗಿತ್ತು ಮಾತ್ರ. ಇಳಿದ್ವಿ. ಈಗ ನಮ್ಮ ಲಾಕರ್ ಇಲ್ಲಿದೆ. ಎಲ್ಲ ಓಪನ್ ಆಗಿದೆ. ಸೊ ಹೋಗೋರೆಲ್ಲ ಹೋಗಿದ್ದಾರೆ. ಸೊ ನಾವು ಲಾಸ್ಟಿಗೆ ಹೋಗ್ತಾ ಇದ್ದೀವಿ. ನಮ್ದು ಲಾಕರ್ ಬಂದು 72 ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡೋಕ್ಕೂ ಶಕ್ತಿ ಇಲ್ಲ. ಗಡ 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 ಅಂತ ನಡುಕ್ತಾ ಇದ್ದೀನಿ. ನೋಡಿ ನೀವು ನೋಡ್ಬೋದು. ರಿಯಾಲಿಟಿ ತೋರಿಸ್ತೀನಿ ನೋಡಿ. ಬೇಕಾ
ಬೇಕಂದ್ರೆ ಬೇಕು ಅಂತ ನೋಡಿ. ಇವಳು ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ, ಚಳಿ ಆಗುತ್ತೆ ಅಂತಲೇ ನೀರಿಗೆ ಇಳಿಲಿಲ್ಲ. ಓಕೆ, ಆದರೂ ಹೆಂಗಿತ್ತು ಅರ್ಪಿತಾ? ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಪೂಲಿಗೆ ಇಳ್ದಿದ್ವಿ. ಚಳಿ ಚಳಿ ಮಾತಾಡೋಕ್ಕಾಗ್ತಾ ಇಲ್ಲ. ಅಯ್ಯೋ ಈಗ ಡ್ರೆಸ್ ಎಲ್ಲ ನಂದಿರೋ ಬಟ್ಟೆ ಎಲ್ಲ ಅರ್ಪಿತಂಕೆಲ್ಲ ಕೊಡೋದು ನಾವು. ಪಾಪ ಊರಿಂದ 4 kg ಹಲ್ವಾ ಇಟ್ಕೊ ಬಂದಿದ್ದಾಳೆ. ಸೊ ಈಗ ನಂದಿರೋ ಡ್ರೆಸ್ ಕೊಟ್ರೆ ಆಮೇಲೆ ಅಷ್ಟೇ, ಬೇಡ ಪಾಪ. ಕುಡಿ ಮುಂದೆ ಸಣ್ಣ ಅಲ್ಲ ಎಲ್ಲಿದೆ? ಓಕೆ, ಬೇಗ ಬೇಗ ಬಾಯ್, ರೆಡಿಯಾಗಿ ಬರ್ತೀವಿ ಮತ್ತೆ. ಸ್ವಲ್ಪ ಯಲಂಕ ಅಲ್ಲ, ಬೇರೆ ಯಲಂಕನ. ಓಕೆ, ನೆಕ್ಸ್ಟ್ ಗೆಸ್ ಮಾಡಿ. ಆಯ್ತಾಯ್ತು. ನೀವು ಈ ಕಡೆ ಬಂದ್ಬಿಡಿ. ಅವ್ರಿಗೆ ಬಾಯಿಲ್ ಹೇಳಂಗಿಲ್ಲಪ್ಪ. ರಾರಾ ರುಕ್ಕಮ್ಮ, ರಾರಾ ಅಲ್ಲ, ಬೊಂಬೆ ರಾಜ್ಕುಮಾರ್ದು ರಾಜ್ಕುಮಾರ್ದ. ಬಂದೆ ಬಂದೆ ಚೂರ್ ಬಂದಿದ್ಯಾ? ಎರಡು ಕರೆಕ್ಟ್ ಇದೆ, ಕೂಡ್ಸ್ ಹೇಳಿದ್ರೆ ಆಗುತ್ತೆ. ಬಾರೇ ತಡಿ ತಡಿ ತಡಿ. ಟಿಕ್ ಟಿಕ್. ಅಯ್ಯೋ ಬಾರೆ ನನಗೆ ಬಾರೆ 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 ನನ್ನ ಬಾರೆ ಬಾರೆ ಸೋತ್ರ. ಅಯ್ಯೋ ಬಿಂಕದ ಸಿಂಗರಿ ಹೇಳ್ದೆ, ನೀನ್ ಬಂದೆ ಬಂದೆ ಅಂದೆ ಅಲ್ವಾ? ಬಿಂಕದ ಸಿಂಗರಿ ಹೇಳ್ದೆ ನಾನು. ನೆಕ್ಸ್ಟ್ ಅರ್ಪಿತಾ, ಆಮೇಲೆ ಅಯ್ಯೋ ನನಗೆ ಗೆಸ್ ಮಾಡಿ ನಾವು ಮಾಡ್ತೀವಿ. ಅದೇ ಆಗಿರೋದು ಎತ್ತಿಟ್ಬಿಡು. ಆಗಿರೋದು ಎತ್ತಿಟ್ಟಿದೆ. ಎತ್ಕೋ ಎತ್ಕೋ, ಅಲ್ಲೇ ಕೈಲಿ ಮತ್ತೆ ಹೇಳಂಗಿಲ್ಲ ಬಾಯಿಲಿ. ಬಾಯಿಲ್ ಹೇಳಂಗಿಲ್ಲ. ನೀ ಬಾನೆಲ್ಲ ಯಾವ ಪಿಕ್ಚರ್ ಯಾವ್ದು? ಫಿಲ್ಮ್ ಎಲ್ಲ ಹೇಳಕ್ಕಾಗಲ್ಲ. ಸ್ವಲ್ಪ ಮುಂದೆ ಹೇಳು. ನಾ ಹೇಳ್ತೀನಿ. ನೀವೇ ನನ್ನ ಜಗದ. ಎಷ್ಟು ವರ್ಡು? ನೀ ಮುಗಿಲ ನೀನೇ ನನ್ನ ನೀನೆ ಜೀವನ ನೀನೇ ಎಲ್ಲರ ಜಗತ್ತು ಪ್ರಪಂಚ. ಅಲ್ಲಪ್ಪ, ಹೀರೋ ಯಾರು? ಹೀರೋ ಯಾರು? ನೀನೇ ಸಾಕಿದ ಅಲ್ಲ ಯಾವ್ದು? ನೀನೇ ಎಲ್ಲ ಪ್ರೀತಿ ಅಲ್ಲ. ಆಕಾಶ ನೀಲಿ 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 ಕರೆಕ್ಟಾಗಿ ನೀಲಿನ ಹಾಕೊಂಡಿದ್ದಾಳೆ. ಖಾಲಿ 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 ಸರಿ, ನೆಕ್ಸ್ಟ್ ತಾನೇ ನೀವು ಜಾಯ್ನ್ ಆಗಿ. ಹಾ, ಸಪ್ತಪದಿ ಏನ್ ಲಿಂಕು? ಸಪ್ತಪದಿ ಇದು ಸಪ್ತಪದಿನ ಅಲ್ಲ 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 ಅಲ್ಲ. ತಾಳಿ ಕಟ್ಟುವ ಶುಭ ವೇಳೆನಾ? ತಾಳಿ ಸುಮತಿ ಸುಮತಿ ಶ್ರೀಮತಿ ಮದುವೆ ಕರೆಕ್ಟ್. ಮದುವೆಯ ಮಮತೆ ಕರೆಯಲ್ಲ. ಏನು ತಾಳಿ ಮದುವೆ ಸಪ್ತಪದಿ. ಏಳೇಳು ಮದುವೆಯ ಈ ಬಂದ ಅನುರಾಗದ ಮದುವೆಯ ಈ ಬಂದ
ಏಳೇಳು ಜನುಮದಲು ತೀರದ ಸಂಬಂಧ. ಯಾವ ಹೀರೋ ಅಕ್ಕ? ಯಾವ ಬಾಯಿಲಿ ಹೀರೋ ಯಾರು? ನಾನು ನಿಮ್ಗೆ ಹೌದಾ? ನಾನು ಏ ಬಾಯಿಲಿ ಹೇಳ್ಬಾರ್ದು. ನಾನು ನಾನು ನೀನು ಜೋಡಿ. ನಾನು ಗಾಡಿ ಓಡಿಸ್ತಾ ಇದಾರೆ. ನಾನು ಗಾಡಿ ಓಡಿಸೋದಾ? ಅದು ಕಾರ್ ನೋಡಿ ಗಾಡಿ ಓಡಿಸೋದು. ಇಟ್ಟು ಸಾಂಗ್ ಇತ್ತೀಚೆಗೆ. ನಾನು ಮಾಯಾವಿ ಅಲ್ಲ. ಕರೆಕ್ಟಾಗಿ ಅಬ್ಸರ್ವ್ ಮಾಡು. ಕರೆಕ್ಟಾಗಿ ಅಬ್ಸರ್ವ್ ಮಾಡು. ನಾನು ಗಾಡಿ ಓಡಿಸೋದು. ಗಾಡಿ ಓಡಿಸೋದು. ಅದಕ್ಕೆ ನಾನು ಓಡಿಸ್ತಿದ್ದೀನಿ. ಕಾರು ಓಡಿಸ್ತಿದ್ದೀನಿ. ಲಾರಿ ಓಡಿಸ್ತಿದ್ದೀನಿ. ಒಟ್ಟು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ. ಕಾರ್ ಡ್ರೈವ್ ನನ್ನ ಡ್ರೈವರ ನೀ ನನ್ನ ಲವ್ವರ. ಹೀರೋ ಯಾರು ಫಸ್ಟ್? ಸುದೀಪ್. ದರ್ಶನ್ ಯಶ್. ಸಾಂಗ್ ಹೇಳ್ತಿರೋದಾ? ಓಕೆ. ಹೈಟಾ? ಕುಳ್ಳನ ರಾಣಿ ಬಾ, ಕುಳ್ಳಿಯ ರಾಜ ಬಾ. ಚೂರು ಬಗ್ಗೆ ಮಾತಾಡು. ಎತ್ತರ, ಕುಳ್ಳ ಗಿಡ್ಡ. ಹೈಟು ಉದ್ದ ಎತ್ತರ. ಅಯ್ಯಯ್ಯೋ, ಇನ್ನು ಏನ್ ಬರುತ್ತೆ? ಉದ್ದ ಎತ್ತರ. ಸಣ್ಣ ಕುಳ್ಳ ಗಿಡ್ಡ. ಇರು ಹೈಟ್ ಇದ್ದು ಬುದ್ಧಿ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ, ಗೆಳೆಯ ಎಂದು ನಿಜವಲ್ಲ. ಆಕಾಶ ಸ್ಯಾಡಾ? ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ. ಹಣೆ ಬರಹ ಎಂತ ಬೋರನೆ. ಏನು ಯಾವ ಹೀರೋ ಅಂತ ನೋಡ್ರಿ. ಹೀರೋನೋ ಇಲ್ಲ ಸುದೀಪ್ ಹೀರೋ. ಈ ಮುಂದೆ ಸಾಗು. ಏನಾಗಲಿ ಮುಂದೆ ಸಾಗು ನೀ, ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಬಾಯಲ್ಲಿ ಹೇಳಂಗಿಲ್ಲ. ನಾನು ಮಾಡಿ ತೋರಿಸ್ಬೋದಾ? ತೋರ್ಸಕ್ಲ ಹೋಗಿ. ಹೂವ ರೋಜಾ ಹೂವ ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚೆಲುವೆ, ಚೆಲುವಿನ ಹೂವೆ. ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ ಸಂತೋಷ, ನನ್ನಲ್ಲಿ ತುಂಬಿಕೊಂಡಿತಂತೆ ಅದೇ ಬಂತು. ಹಂಗೆ ಗೊತ್ತಾಗುತ್ತೆ ನೋಡು. ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇ ತಕೆ, ಎಲ್ಲರೆದುರು ಮಾನೋಗಿ ಕೊನೆಗೆ ಮನೆಗೆ ಓಡುವೆ, ನಿನ್ನಂತ ಹುಡುಗಿನ ಗೆಲ್ಲೋಕೆ ನನ್ನಿಂದ ಸಾಧ್ಯವೇ?
ಓಕೆ ಟೈಮ್ ಆಯ್ತು, ರೆಸಾರ್ಟು ಟೈಮ್ ಆಗಿದೆ, ನಾವು ಮನೆಗೆ ಹೋಗೋಣ. ಯೂಟ್ಯೂಬ್ ವಿಡಿಯೋಗೆ ಬಾಯ್ ಹೇಳ್ತಾ ಐ ಲವ್ ಹಾರರ್ ರಿಟ್ರೀಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಐ ಲವ್ ಹಾರರ್ ರಿಟ್ರೀಟ್. ಡನ್. ಚೆನ್ನಾಗಿತ್ತು ಅಲ್ವಾ? ಲಾಸ್ಟ್